ತಿಂಗಳಲ್ಲಿ ಸಿದ್ದರಾಮಯ್ಯ ಅವ್ರ ಗೌರ್ಮೆಂಟ್ ಬಂದ ಮೇಲೆ ಕೋಲಾರ ಅಭಿವೃದ್ಧಿ ಆಗಿರೋದು ಅಂತ ಹೇಳಿ ಸದೃಢ ಸಶಕ್ತ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೋಸ್ಕರ ಸಮಾಜಮುಖಿ ಚಿಂತನೆಗಳ ಮುಖಾಂತರ ಸಮರ್ಪಕ ಯೋಜನೆಗಳ ಮುಖಾಂತರ ಸಮಾಜದ ಕಟ್ಟಕಡೆಯ ಕಲ್ಯಾಣಕ್ಕೋಸ್ಕರ ಮೋದಿಜಿ ಅವರು ನೂರಾರು ಯೋಜನೆಗಳೇ ಕೊಟ್ಟಿದ್ದಾರೆ. ಅದಕ್ಕೆ ಉದಾಹರಣೆ ಏನು ಅಂದ್ರೆ ವಿಶ್ವದಲ್ಲಿ ಅತಿ ದೊಡ್ಡ ಆರೋಗ್ಯ ವಿಮಾ ಯೋಜನೆ ಆಯುಷ್ಮಾನ್ ಭಾರತ್ ಕಾರ್ಡು. ಅತಿ ಹೆಚ್ಚು ಉಜ್ವಲ ಕನೆಕ್ಷನ್ಸ್ ಕೊಟ್ಟಿರೋದು ಮೋದಿ ಸರ್ಕಾರ. ಸುಮಾರು 12 ಕೋಟಿ ಉಜ್ವಲ ಕನೆಕ್ಷನ್ಸ್ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮುಖಾಂತರ 3 ಕೋಟಿ ಮನೆಗಳನ್ನು ಕಟ್ಸ್ಕೊಟ್ಟಿದ್ದಾರೆ. ಇವತ್ತು ನಲ್ಲಿ ಮನೆ ಮನೆಗೂ ನಲ್ಲಿ ಮುಖಾಂತರ ನೀರು ಕೊಟ್ಟಿದ್ದಾರೆ. ಇಂಥ ಅಭಿವೃದ್ಧಿ ಕೆಲಸಗಳು ಕೊಟ್ಟಿರ್ತಕ್ಕಂಥ ಮೋದಿಜಿ ಅವರು ದೇಶದ ಭದ್ರತೆಗೋಸ್ಕರ, ಯುವ ಜನತೆಯ ಉದ್ಧಾರಕ್ಕೋಸ್ಕರ, ಪ್ರತಿಯೊಬ್ಬ ಭಾರತೀಯರ ಭವಿಷ್ಯಕ್ಕೋಸ್ಕರ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಇಡೀ ಜನ ತೀರ್ಮಾನ ಮಾಡಿದ್ದಾರೆ. ವಿಶೇಷವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 5 ವರ್ಷ ಆಗಿರ್ತಕ್ಕಂಥ ಕೆಲಸಗಳು, ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯನ ಆರೋಗ್ಯನ ಕೂಡ ಮೋದಿ ಕಾಪಾಡಿದ್ದಾರೆ. ಇವತ್ತು ನಾವು ಒಂದ್ ನಿಮಿಷ ಸರ್, ಈಗ ಒಂದ್ ನಿಮಿಷ ಬರ್ತೀನಿ. ಒಂದ್ ನಿಮಿಷ ಈಗ ಇವ್ರು ಹೇಳ್ತಾರೆ, ಕಾಂಗ್ರೆಸ್ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಗೌರ್ಮೆಂಟ್ ಬಂದಾದ್ಮೇಲೆ ಕೋಲಾರ ಅಭಿವೃದ್ಧಿ ಆಯ್ತು ಅಂತೇಳಿ. ಆ ಕಡೆ ಬಿಜೆಪಿ ಅವರು ಹೇಳ್ತಿದ್ದಾರೆ, JDS ನವರು ಹೇಳ್ತಿದ್ದಾರೆ ಕೋಲಾರ ಬಹಳ ದಿನಗಳಿಂದಲೂ ಕೂಡ ಅಭಿವೃದ್ಧಿ ಪಥ ಸಾಗ್ತಾ ಇದೆ ಅಂತೇಳಿ. BSP ಅವ್ರು ನೀವೇನ್ ಹೇಳ್ತೀರಿ? ಕಳೆದ 30 ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ ಇಲ್ಲಿ. ಸುಮಾರು ಅವರು ವಂಶ, ಅವ್ರ ಅಣ್ಣ ತಮ್ಮಂದ್ರ ಮಕ್ಕಳು ಅವ್ರಿಗೆ ಬೆಳ್ಕೊತಾ ಇದ್ದಾರೆ ಹೊರತಾಗಿ ಈ ಮೀಸಲ ಕ್ಷೇತ್ರಗಳಿಂದ ಯಾರಿಗೂ ಜನರಿಗೆ ಹೆಚ್ಚು ಜನ ಇರ್ತಕ್ಕಂಥ ಹಿಂದುಳಿದ ಪ್ರದೇಶ ಯಾರಿಗೂ ಅನುಕೂಲ ಆಗ್ತಾ ಇಲ್ಲ. ಸರ್, MLC ಅವ್ರನ್ನ ಕೇಳ್ತೀನಿ. ಈಗ ಅವರು BSP ಅವರು ಒಂದು ಗಂಭೀರ ಆರೋಪ ಮಾಡಿದ್ರು, ಅವರ ಅಣ್ಣ ತಮ್ಮಂದ್ರು, ಅವರ ಕುಟುಂಬ ಅಭಿವೃದ್ಧಿ ಆಗ್ತಾ ಇದೆ, ಮೀಸಲು ಕ್ಷೇತ್ರ ಹಾಗೆ ಇದೆ ಅಂತೇಳಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ನೋಡಿ. ಅವರು ಕಾಂಗ್ರೆಸ್ ಅವ್ರ ಬಗ್ಗೆ ಹೇಳಿರುವಂತ ಮಾತದು ಈ BJP ಪಕ್ಷ ಆಗಿರ್ಬೋದು, JDS ಪಕ್ಷ ಆಗಿರ್ಬೋದು, ಸಮಾಜಮುಖಿ ಕಾರ್ಯಗಳೊಂದಿಗೆ ರಾಷ್ಟ್ರದ ಬಗ್ಗೆ ದೇಶ ಪ್ರೇಮ, ದೇಶಭಕ್ತಿ, ಭಾರತ ದೇಶವನ್ನ ಸಮಗ್ರವಾಗಿ ಅಭಿವೃದ್ಧಿ ಪಡಿಸುವಂತ ಚಿಂತನೆಗಳು ನರೇಂದ್ರ ಮೋದಿಯವರು, ವಿಶ್ವಗುರುಗಳಾದಂಥ ನರೇಂದ್ರ ಮೋದಿಯವರು ಇಟ್ಕೊಂಡಿರೋಂಥ ಧ್ಯೇಯ. ಇವತ್ತು ಇವರು ಹೇಳಿದ ಹಾಗೆ ಕಳೆದ 7 ಬಾರಿ ನಮ್ಮ ಕಾಂಗ್ರೆಸ್ ಸಂಸದರು ಇಲ್ಲಿ ಸಂಸದರಾಗಿ ಕೆಲಸ ಮಾಡಿದರು. ಏನು ಕೆಲಸ ಮಾಡಿದ್ದಾರೆ ಕೇಳಿ. ಈಗ BSP ಅವರು ಹೇಳಿದರು, BSP ಅವ್ರಿಗೆ ಇಲ್ಲೇನು ನೆಲೆ ಇಲ್ಲ. ಅವ್ರು ಆರೋಪ ಮಾಡಲಿಕ್ಕೆ ನಾವೇನಾರ ಮಾಡ್ತೀವಿ ಅಂತ ಅವ್ರು ಹೇಳಬೇಕಲ್ಲ. ಪಾಪ ಅವ್ರು ಹೇಳೋವಂಥ ಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ನಾನು ಅವರ ಮಾತಿಗೆ ಹೆಚ್ಚಿಗೆ ನಾನು ನಿಮಗೆ ಸ್ಪಂದನೆ ಒತ್ತು ಕೊಡೋದಿಲ್ಲ. ಆದರೂ ಸಹ ಏನು ಕೋಲಾರದಲ್ಲಿ ಇವತ್ತು ಸಮಗ್ರವಾಗಿ ಈ ರಸ್ತೆಗಳಿರ್ಬೋದು, ಡಬಲ್ ರಸ್ತೆ ಇರ್ಬೋದು, ಬೀದಿ ದೀಪ ಇರ್ಬೋದು, ಇದನ್ನೆಲ್ಲ ಕೊಟ್ಟಿರೋದು ಕುಮಾರಣ್ಣ ಮತ್ತು ಇದು ನಮ್ಮ BJP ಸರ್ಕಾರ. ಬರ್ತೀನಿ ಸರ್, ಕಾಂಗ್ರೆಸ್ ಅವ್ರಿಗೊಂದು ಪ್ರಶ್ನೆ ಕೇಳ್ಬಿಟ್ಟು ಬರ್ತೀನಿ. ಒಂದ್ ನಿಮಿಷ ಸರ್ ಹೇಳಿ. ಕೋಲಾರವನ್ನ BJP ಮುಕ್ತ ಕೋಲಾರ ಮಾಡುವಂಥ ದೊಡ್ಡ ಕ್ರೆಡಿಟ್ಸು ಕುಮಾರಸ್ವಾಮಿ ಅವರಿಗೆ ಮತ್ತು ದೇವೇಗೌಡ ಸೇರ್ತದೆ. ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು BJP ಒಂದು ಸ್ಥಾನವನ್ನು ಗೆದ್ದಿಲ್ಲ. ಮಾನ್ಯ ಶ್ರೀ ಮುನಿಸ್ವಾಮಿ ಅವರು ಇಷ್ಟೆಲ್ಲ ಆರ್ಭಟ ಮಾಡಿದ್ರು, ಒಂದು ಸ್ಥಾನವನ್ನು ಕೂಡ ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ ಇಲ್ಲಿ. ಆದರೆ ಇಲ್ಲಿ ನಮ್ಮ ಸಂವಿಧಾನವನ್ನು ವಿರೋಧ ಮಾಡ್ತಾ ಇದ್ದ ವಿಷಯನ ತಿಳಿದು BJPಯವರು ಜನಗಳು ಇದರಿಂದ ದೂರ ಹೋಗ್ತಾರೆ BJP ಪಕ್ಷದಿಂದ ಅನ್ನೋ ಕಾರಣಕ್ಕೆ ಮುನಿಸ್ವಾಮಿ ಅವ್ರಿಗೂ ಟಿಕೆಟ್ ಕೊಡಲಿಲ್ಲ, ಅನಂತಕುಮಾರ್ ಹೆಗಡೆ ಅವ್ರಿಗೂ ಟಿಕೆಟ್ ಕೊಟ್ಟಿಲ್ಲ, ನಳಿನ್ ಕುಮಾರ್ ಕಟೀಲ್ಗೂ ಟಿಕೆಟ್ ಕೊಟ್ಟಿಲ್ಲ, ಪ್ರತಾಪ್ ಸಿಂಹ ಅವ್ರಿಗೂ ಟಿಕೆಟ್ ಕೊಟ್ಟಿಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಜನಗಳು ಸಂವಿಧಾನ ಅವ್ರಿಗೂ ಕೊಟ್ಟಿಲ್ಲ, ಅವರು ಅಷ್ಟೇ. ಅವರು ಸಂವಿಧಾನ ಸಂಸದರು ಮುನಿಸ್ವಾಮಿ ಅವರು ಇಲ್ಲಿ ನಿಮ್ ಕ್ಷೇತ್ರವನ್ನ ಬಿಟ್ಬಿಟ್ರಿ, ಮುನಿಸ್ವಾಮಿ ಅವರಿಗೆ ಟಿಕೆಟ್ ಕೊಡಿ ನೋಡಿ. ಆದ್ರೂ ಕೂಡ ಅವರ ಖುಷಿ ನೋಡಿ. ನಮ್ಮ ಮುನಿಸ್ವಾಮಿ ಅವರು ದೊಡ್ಡ ಸಾಧನೆ ಏನಂತಂದ್ರೆ ನಮ್ಮ ಕ್ಲಾಕ್ ಟವರ್ ಅಲ್ಲಿ ಅದನ್ನ ಟ್ರೈ ಕಲರ್ ಮಾಡಿದ್ಬಿಟ್ರೆ ಇನ್ನೇನು ಸಾಧನೆ ಇಲ್ಲ. ಇಲ್ಲಿ ಯಾವುದಂತ ರಿಮಾರ್ಕಬಲ್ ವರ್ಕ್ಸು ಕಾಂಟ್ರಿಬ್ಯೂಷನ್ನು ಈ ಕ್ಷೇತ್ರಕ್ಕೆ ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಅದ್ರ ಜೊತೆಗೆ ಈ ಅಪವಿತ್ರ ಮೈತ್ರಿ ಇದು ಇನ್ನೆಷ್ಟು ಕೆಲವೇ ದಿನಗಳಿದ್ದು ಉಳಿತದೆ. ಎಲೆಕ್ಷನ್ ಅಪವಿತ್ರ ಮೈತ್ರಿ, ಒಂದು ನಿಮಿಷ, ಅಪವಿತ್ರ ಮೈತ್ರಿನ ಕೇಳೋಣ ಅವ್ರನ್ನ ಪ್ರಶ್ನೆ. ಈಗ ಕಾಂಗ್ರೆಸ್ ಅವ್ರು ಹೇಳಿದ್ರು ಎಲೆಕ್ಷನ್ ಆಗೋವರೆಗೂ ಅಷ್ಟೇ ಈ ಮೈತ್ರಿ, ಆಮೇಲೆ ಇದು ಎಷ್ಟು ದಿವಸ ಉಳಿಯುತ್ತೋ ಗೊತ್ತಿಲ್ಲ, ಇದೊಂದು ಅಪವಿತ್ರ ಮೈತ್ರಿ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ರು. ಇವತ್ತು ಆಲಿಬಾಬಾ 40 ಚೋರ್ಸ್ ಅಂತ ಹೇಳಿ ಏನು ಇವರು ಇಂಡಿ ಕೂಟವನ್ನು ಮಾಡ್ಕೊಂಡಿದ್ದಾರೆ. ಅವರಲ್ಲಿರ್ತಕ್ಕಂಥವ್ರು ಒಬ್ಬೊಬ್ಬರೇ ಜಗಳಾಡ್ಕೊಂಡು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು 400 ಇದ್ದಿದ್ದು ಇವತ್ತು ಲೋಕಸಭೆಯಲ್ಲಿ 40 ಸೀಟ್ ಬಂದಿದೆ. ಈ ಬಾರಿ 20 ಸೀಟನ್ನು ಬರಲ್ಲ. ಸರ್ ಅವ್ರು ಹೇಳ್ತಿದ್ದಾರೆ
400 ಇದ್ದಂಥವ್ರು ಇವತ್ತು 40ಕ್ಕೆ ಬಂದಿದ್ದಾರೆ. ಈ ಬಾರಿ 20 ಕೂಡ ಬರೋದಿಲ್ಲ ಅಂತೇಳಿ. ಕರ್ನಾಟಕದಲ್ಲಿ 5 ವರ್ಷ ಸರ್ಕಾರ ಮಾಡಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿದ್ರು, ಓಳು ಬಿಟ್ರು. 5 ಗ್ಯಾರಂಟಿಗಳನ್ನು ನಾವು ಸರ್ಕಾರದಲ್ಲಿ ಹೇಳಿದ ಮೇಲೆ, ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿಗಳು ಜನತೆಗೆ ಸೇರಿದ್ದಾವೆ. 136 ಸ್ಥಾನಗಳು ಬಂದು ಸರ್ಕಾರ ರಚನೆ ಮಾಡಿದ್ದಾರೆ. ಈ ನಾಡಿನ ಎಲ್ಲರೂ ಕೂಡ ಸರ್ವತೋಮುಖ ಅಭಿವೃದ್ಧಿ ಆಗಿದೆ. ಕೋಲಾರ ಜಿಲ್ಲೆಗೆ ಕುಡಿಯಲು ನೀರು. ಸರ್ ಒಂದು ನಿಮಿಷ ಬರ್ತೀನಿ, ಇನ್ನೂ ಟೈಮ್ ಇದೆ. ಸರ್ ಏನು ಗೊತ್ತಾ, ಈಗ ಒಂದು ಕಡೆ ಕಾಂಗ್ರೆಸ್ ಅವ್ರು ಹೇಳ್ತಾವ್ರೆ ಪಂಚ ಗ್ಯಾರಂಟಿ ಅಂತ, BJP ಅವ್ರು ಹೇಳ್ತಿರೋದು ಮೋದಿ ಗ್ಯಾರಂಟಿ ಅಂತೇಳಿ. BSP ಅವ್ರು ಏನು ಹೇಳ್ತಾರೆ, ನಿಮ್ಮಿಂದ ಏನು ಗ್ಯಾರಂಟಿ? ನಾವು ಈ ದೇಶದಲ್ಲಿ ಉದ್ಯೋಗ ಕೊಡಿಸೋದು, ರೈತರಿಗೆ ಭೂಮಿ ಕೊಡಿಸೋ ಅಂಥದ್ದು, ಕೂಲಿ ಕಾರ್ಮಿಕರಿಗೆ ಅವರಿಗೆ ಆಗಿರ್ತಕ್ಕಂಥ ಒಂದು ಕಾನೂನುಗಳನ್ನು ಮಾಡೋದು ಇದು ಕೆಲಸ. ಮತ್ತು ಕಾಂಗ್ರೆಸ್ ಮತ್ತು BJP ಎರಡು ಇವು ಒಂದು ನಾಣ್ಯದ ಅಭಿವೃದ್ಧಿಯಲ್ಲಿ ಎರಡು ಮುಖಗಳೇ ಅವು, ಇನ್ನು ಬೇರೆ ಏನಿಲ್ಲ. ಈ ದೇಶದಲ್ಲಿ 75 ವರ್ಷಗಳ ಆಳ್ವಿಕೆ ಮಾಡ್ತಕ್ಕ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಬರೀ ಬಡತನ ನಿರ್ಮೂಲನೆ ಕಾರ್ಯಕ್ರಮ ಮಾಡ್ಕೊಂಡು ಬಂದರು. ಈ ಕಾಂಗ್ರೆಸ್ ವೈಫಲ್ಯ, ಈ 2G ಹಗರಣ ಮತ್ತು ಕಲ್ಲಿದ್ದಲ ಹಗರಣ, ಲಲ್ಲುಪ ಹಗರಣಗಳಿಂದ BJP ಬಂತು. ಆದರೆ BJP 2014ರಲ್ಲಿ ಏನು ಹೇಳಿದ್ರು ಮೋದಿ ಅವರು, ಈ ದೇಶದಲ್ಲಿ ಕಪ್ಪು ಹಣ ತರ್ತೀರ ಅಂತಂದ್ರು. ಯಾರೇ ಎಲ್ಲ ಜೋಬುಗಳಿಗೆ 15,000 ಆಗ್ತಾರೆ, ಯಾವ ಕಪ್ಪು ಹಣನ ಬರಲಿಲ್ಲ, ಗೊತ್ತಾಯ್ತಾ? ಮತ್ತು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಯಾರಿಗೂ ಉದ್ಯೋಗ ಕೊಡಲಿಲ್ಲ, ಪಕೋಡ ಮಾರಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಇವತ್ತು ಪೆಟ್ರೋಲ್ ಬೆಲೆ ಮತ್ತು ಗ್ಯಾಸ್ ಮತ್ತು ಕುಟುಂಬದಲ್ಲಿ ಮಾಡ್ಕೊಂತ ಗ್ಯಾಸು ಮತ್ತು ಪೆಟ್ರೋಲು ಮತ್ತು ಬುಲೆಟ್ ಟ್ರೈನ್ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಬರೀ ಭಾವನಾತ್ಮಕ ವಿಚಾರಗಳಲ್ಲಿ ಇವತ್ತು ದೇಶನ ಆಳ್ವಿಕೆ ಮಾಡ್ತಾ ಇದ್ದಾರೆ. ಇವತ್ತು ಈ ಕಾಂಗ್ರೆಸ್ BJP ಎರಡೂ ಒಂದೇನೆ ಅಂತ ಹೇಳಿಕೆ. ಸರ್ ಈಗ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್ ಗೌತಮ್ ಅವರು ಪಾಪ ಬಣಗಳಲ್ಲಿ ಕಿತ್ತಾಡಿ ಸಿಕ್ಕಾಕೊಂಬಿಟ್ಟು, ಸುಳ್ಳು ಸಿಕ್ಕಾಕೊಂಬಿಟ್ಟು ಪಾದಗಳು ಹಿಡ್ಕೊಂಡು ಕೇಳ್ತಾರೆ ಅಣ್ಣ ಬುದ್ಧಿ ಸಹಾಯ ಮಾಡಿ ಅಂತ. ಇಲ್ಲಿ ಬಂದ್ರೆ ಅದೊಂದು ಗುಂಪಾದ್ರೆ ಇನ್ನೊಂದು ಗುಂಪು ನಮ್ಮನ್ನ ಕೆಲಸ ಗುಂಪು. ನೀವು ಹೇಳಿದ್ರೆ ಅವರು ಅಲ್ಲಿಂದ ಬಂದವರು ಅಂತೇಳಿ. ಇವತ್ತು ಇವ್ರು ಕಾಂಗ್ರೆಸ್ ಹೇಳ್ತಾರೆ ನಮ್ಮ ಮೈ ಮೇಲೆ ಒಂದೇ ಇದು ಫ್ಲಾಗು, ಆದ್ರೆ ಇವರು BJP JDS ಅಂತೇಳಿ 2 ಶಾಲ್ಗಳನ್ನ ಹಾಕೊಂಡು ಬಂದವ್ರೆ ಅಂತೇಳಿ. ನಮ್ಮಲ್ಲಿ 2 ಇವತ್ತು ನಾನು ಹೇಳ್ತೀನಿ ಕೇಳಿ, ಇವತ್ತು ಇದನ್ನ ಹಾಕೊಳ್ಳಕ್ಕೆ ಅವ್ರಿಗೆ ಅದೃಷ್ಟ ಬೇಕಲ್ಲ. ಸರ್ ಏನ್ ಹೇಳಿ, ನೀವು ಒಂದೇ ಶಾಲು ಅಂತಂದ್ರೆ ಅವ್ರು 2 ಶಾಲು ಅಂತಂದಕ್ಕೆ ಹಾಕೊಳಕ್ ಅದೃಷ್ಟ ಬೇಕು ಅಂದ್ರೆ ಸರ್ ಅದೃಷ್ಟ ಬೇಕಾಗಿರೋದು ಸಂಸಾರ. ಇದು ಕೋಲಾರ ಕ್ಷೇತ್ರ ಸರ್, ಇದು ಭದ್ರಕೋಟೆ ಕಾಂಗ್ರೆಸ್ ಭದ್ರಕೋಟೆ ಇದು ಕೋಲಾರ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಒಡೆಯೋದಿಕ್ಕೆ ಮುನ್ಸ್ವಾಮಿ ಲಾಸ್ಟ್ ಟೈಮ್ ಏನಾಯ್ತು ಅದನ್ನ ಹೇಳ್ತಾ ಇದಾರಲ್ಲ, ಈಗ ಹೇಳಿ ಅವರು ನೀವ್ ಹೇಳ್ತೀರಿ ಕಾಂಗ್ರೆಸ್ ಭದ್ರಕೋಟೆ ಅಂತೇಳಿ. ಕಾಂಗ್ರೆಸ್ ಭದ್ರಕೋಟೆಯಲ್ಲಿ BJP ಅವರು ಸಂಸದರಾಗಿದ್ದಾರೆ ಸರ್. ಅದು ಭದ್ರಕೋಟೆಯಲ್ಲಿ 19ರಲ್ಲಿ ಆಗಿರೋದು, ಆಗ್ಲೇ ಹೇಳಿದ್ ನಿಮ್ಗೆ 19ರಲ್ಲಿ ಆಗಿದ್ದು. ಇಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಯಾರು BJP ಸಂಸತ್ ಸದಸ್ಯರು ಇವ್ರು ಇರಲಿಲ್ಲ, ಅಸೆಂಬ್ಲಿ ಕ್ಯಾಂಡಿಡೇಟ್ ಯಾರು ಇರಲಿಲ್ಲ. ಈಗ 8 ಕ್ಷೇತ್ರದಲ್ಲೂ 18 ಕ್ಷೇತ್ರದಲ್ಲೂ ಇರೋದು 2 BJP, 6 ಕಾಂಗ್ರೆಸ್ ಇದೆ. ಇವಾಗ ಆ ಕಾಂಗ್ರೆಸ್ ಇದ್ರೇನು ಇವತ್ತು ಭದ್ರಕೋಟೆ ಅಂತ ಹೇಳ್ತಾರೆ, ಶಾಸ್ತ್ರವಾದಿಗೆ ಹೇಳ್ತಾ ಇದ್ದೀನಿ. ಇವರು 3 ಇಟ್ಕೊಳ್ಳಿ 4 ಇಟ್ಕೊಳ್ಳಿ, ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕ್ಷೇತ್ರದಲ್ಲಿ ಇವತ್ತು ಭದ್ರಕೋಟೆ ಇವತ್ತು KH ಮುನಿಯಪ್ಪರು ಆದಿಯಾಗಿ ಈ ಭದ್ರಕೋಟೆಯನ್ನ ಉಳಿಸ್ಕೊಡೋದು ಗಡಿಭಾಗದಲ್ಲಿ ಕಾಂಗ್ರೆಸ್ ಬಿಟ್ಟರೆ ಬೇರೆ ಯಾವುದು ಇಲ್ಲ ಸರ್. ಈಗ ಪ್ರತಿಯೊಂದು ಕೂಡ ಇವತ್ತು ಏನೇನು ಕ್ಷೇತ್ರದಲ್ಲಿ ನಡಿಬೇಕಂದ್ರೆ ನೀವು ಅವರೇ ಕೇಳ್ತಾ ಇದ್ರಿ, ಅವ್ರಿಗೆ ಏನಾಗಿದೆ 7 ತಿಂಗಳಿಂದ ಕೇಳಿ ಅಂತೆ. ಕೋಲಾರ ರೋಡ್ಗಳ ರಸ್ತೆಯಲ್ಲಿ ಹೋಗಿ 5 ವರ್ಷ ಸಂಸತ್ ಸದಸ್ಯರಿದ್ದಾಗ ನೀವು ಹೋಗಿರೋ ರಸ್ತೆಗಳು ನೋಡಿ, ಆ ರಸ್ತೆಗಳೆಲ್ಲ ತುಂಬಿಸಿ ಇವತ್ತು 7 ಕೋಟಿ ಅನುದಾನನ 7 ವರ್ಷಗಳಲ್ಲಿ ಇವತ್ತು 70 ಕೋಟಿ ಎಲ್ಲ 100 ಕೋಟಿ ಎಲ್ಲ 1400 ಕೋಟಿ ಅನುದಾನ ಕೊಟ್ಟು ಇವತ್ತು ಕೆಲಸ ಮಾಡಿಸ್ತಾ ಇದ್ದಾರೆ.